ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 9:30 ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬಂದು ಇವಳು ಮತ್ತು ಇವಳು 9:30 ಒಂದು ಯಾವುದೋ ರೀಲ್ಸ್ಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ವಿಡಿಯೋ ಮಾಡ್ಬಾ ಅಂತ ಕರ್ಕೊಂಡು ಬಂದವ್ರೆ. ನಾನು ಅಡುಗೆ ಅರ್ಧಂಬರ್ಧ ಮಾಡಿ ಬಂದಿದ್ದೀನಿ. ಆನ್ ಸ್ಪಾಟ್ ಡ್ಯಾನ್ಸ್ ಕಲ್ತಿ ಮಾಡಿರೋದು. ಸೊ ನನ್ನ ಮಗನೂ ಪಾಪಚ್ಚಿ ಮಲಗಿದ್ದ, ಅವನು ಎತ್ಕೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಎದ್ದದ್ದು ಹೀಲ್ಸ್ ಹಾಕೊಳ್ಳೋ. ಅವಳು ಕುಳ್ಳಿ 4 ಅಡಿಗಿದ್ದಾಳೆ ಅಷ್ಟೇ. ಕುಳ್ಳಿ ಇಲ್ಲ, ಒಂಚೂರು ಹೈಟ್ ಇದ್ದಾಳೆ. ಎಷ್ಟು ವರ್ಷ ಇರ್ಬೋದು ಗೊತ್ತಾ ಇವಳಿಗೆ? ಕಾಮೆಂಟ್ ಮಾಡಿ. 7ನೇ ಕ್ಲಾಸ್ ಹುಡುಗಿನ ಯಾಕೆ ಹಿಂಗೆ ಹೇಳ್ತಿದ್ದೀರಾ ಅನ್ಬೇಕು. ಸೊ ಇವ್ರಿಗೆ ನಾನು ಇವಾಗ ರೀಲ್ಸ್ ಮಾಡಿಕೊಟ್ಬಿಟ್ಟು ಅಲ್ಲಿ ಅರ್ಧಂಬರ್ಧ ಮಾಡಿಟ್ಟಿರೋ ಅಡುಗೆನ ಫುಲ್ಫಿಲ್ ಮಾಡಬೇಕು ನಮ್ಮ ಮನೆಯವ್ರು ಬರೋಷ್ಟರೊಳಗಡೆ. ಸೊ ಬೇಗ ಇವ್ರಿಗೆ ರೀಲ್ಸ್ ಮಾಡಿಕೊಡೋಣ ಬನ್ನಿ. ಬಾಯ್. ಇಲ್ಲಿ ನನ್ನ ಮಗ ಪಾಪಚ್ಚಿ ಮಲಗಿರೋನು ಎಬ್ಬಿಸ್ಕೊಂಡು ಕರ್ಕೊಂಡು ಬಂದು ಬಾಯ್. ಅವ್ರಿಗೆ ರೀಲ್ಸ್ ಮಾಡಿಕೊಡ್ತೀನಿ ಫಸ್ಟ್, ಇಲ್ಲಾಂದರೆ ನನ್ನ ಅಡುಗೆ ಮಾಡೋಕ್ಕೆ ಬಿಡೋಲ್ಲ. ಟೈಮ್ 9:30 ಆಗೈತೆ. ಈ ಟೈಮಲ್ಲಿ ಹುಡುಗಿರಿಗೆ ರೀಲ್ಸ್ ಮಾಡಬೇಕು ಅನ್ನೋ ಹುಚ್ಚು ಬಂದೈತೆ. ಸೊ ಅಲ್ಲ, ಅವ್ರು ಕಮೆಂಟ್ ಹಾಕೋಕ್ಕೂ ಮುಂಚೆನೇ ನೀವು ರೀಲ್ಸ್ ಮಾಡಿರ್ತಾರಲ್ಲ. ಸೊ ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಾನು ಮತ್ತು ನನ್ನ ಮಗ ಬಂದಿದ್ದೀವಿ. ಆ ಹುಡುಗ ಪಾಪಚ್ಚಿ ಮಲಗಿರೋನ್ನ ಎಬ್ಬಿಸ್ಕೊಂಡು ಬಂದ್ವಿ. ಮೈಂಡ್ ವಾಯ್ಸ್ ಏನೋ ಒಟ್ಟಿನಲ್ಲಿ ಅಕ್ಕಪಕ್ಕದವ್ರು ಯಾರು ನಮ್ಮನ್ನು ಬೈದೆ ಹೋದ್ರೆ ಸಾಕು. ಇವ್ರಿಗೆ ವೀಡಿಯೋ ಮಾಡಿಕೊಟ್ಬಿಟ್ಟು ಅರ್ಧಂಬರ್ಧ ಅಡುಗೆ ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ. ಇದನ್ನು ಕಂಟಿನ್ಯೂ ಮಾಡಬೇಕು. ಹಾಗೆ ಸಿಗ್ತೀನಿ, ಬಾಯ್. ಸೊ ಅವರು ಇನ್ನೊಂದು ರೀಲ್ಸ್ ಮಾಡ್ತೀನಿ ಅಂತಂದರು, ಅದು ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದರು. ನಾನು ಅಷ್ಟೊಳಗಡೆ ನಾನು ಅಡುಗೆ ಮುಗಿಸ್ಕೊಳ್ಳೋಣ ಅಂತ ಬಂದೆ. ಕುಕ್ಕರ್ ಆನಲ್ಲಿ ಇಟ್ಬಿಟ್ಟು ಹೋಗಿದ್ದೆ ಅನ್ನ. ಸೊ ನಾನಿಲ್ಲಿ ಎಗ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಆ್ಯಂಡ್ ಕಬಾಬ್ಗೂ ಕೂಡ ಆವಾಗಲೇ ಕಲಸಿಟ್ಟಿದ್ದೆ. ಇವಾಗ ಅವ್ರು ಒಳಗಡೆ ಬಂದಮೇಲೆ ಅವರಿಗೆ ಅದನ್ನು ಹಲ್ಲೆ ಕೊಟ್ಬಿಡ್ತೀನಿ, ಹಾಕಿಡಲ್ಲ. ಸೊ ನಮ್ಮ ಮನೆಯವ್ರು ಬರೋದು ಲೇಟು, ಅವ್ರು ಬಂದಾಗಲೇ ಕೂಡ ಅದನ್ನು ಹಾಕ್ಕೊಡೋದು. ಸೊ ಇಲ್ಲಿ ನಮ್ಮ ಬಾಬರ ಮನೆ ಶಬರಿಮಲೆಗೆ ಹೋಗಿದ್ರು. ಸೊ ಹಾಗಾಗಿ ಹಲ್ವಾ ತಂದು ಕೊಟ್ಟಿದ್ದಾರೆ. ಮತ್ತು ನನ್ನ ತಂಗಿ ಊರಿಗೆ ಹೋಗಿದ್ಲು. ನಮ್ಮ ಮಮ್ಮಿ ಕೊಟ್ಟಿರೋದಲ್ಲ, ಅದು ಶಬರಿಮಲೆಗೆ ಹೋಗಿರೋದೇ ಕೊಟ್ಟಿದ್ದಾರೋ ಅಂತ ಅನ್ಸುತ್ತೆ. ಅದು ಮತ್ತು ಇಲ್ಲಿ ಏನಪ್ಪ ಇದು ಬಾಳೆಕಾಯಿ ಚಿಪ್ಸು. ಮತ್ತು ನನಗೆ ಅಲ್ಲಿ ನಮ್ಮೂರ ಹತ್ರ ತೆಂಡೆಕೆರೆ ಅಂತ ಒಂದು ಊರೈತೆ. ಆ ಊರಿನ ಕಡಲೆಪುರಿ ಕಂಡ್ರೆ ಸಖತ್ ಇಷ್ಟ. ಕಡಲೆಪುರಿ ಬೇರೆಲ್ಲ ಸಿಗುತ್ತೆ, ಬಟ್ ತೆಂಡೆಕೆರೆಯಲ್ಲಿ ಸಂತೆ, ಸೋಮವಾರ ಸಂತೆ ಮಾಡ್ತಾರೆ. ಆ ಸಂತೆ ಕಡಲೆಪುರಿ ಅಂದ್ರೆ ನಂಗೆ ಹೆವಿ ಇಷ್ಟ. ಸೊ ಆ ಕಡಲೆಪುರಿ ಇತ್ತು ಅಂದ್ಬಿಟ್ಟು ನಮ್ಮಿ ಕೊಟ್ಕೊಳ್ತೈತೆ. ಮತ್ತು ನಾನು ಪೂಜೆ ಮಾಡೋಕ್ಕೆ ಒಂದು 4 ಮಾರು ಅಥವಾ 5 ಮಾರು ಹೂವು ಆಗುತ್ತೆ. ಅಷ್ಟು ಹೂವು ಕೊಟ್ಟೈತೆ, ಕಟ್ಕೋಬೇಕು ನಾನೇ. ಬಿಡಿ ಹೂವು ಕೊಟ್ಟೈತೆ. ಮತ್ತು ನನ್ನ ರಾಯರಿಗೆ ತುಳಸಿ ಹಾಕ್ತೀನಲ್ವ, ಸೊ ತುಳಸಿನ ಒಂದಷ್ಟು ಕೊಟ್ಟೈತೆ. ಮತ್ತು ಇನ್ನೇನು ಕೊಟ್ಟೈತೆ, ಹಾಲು ಕೊಟ್ಟೈತೆ. ನಮ್ಮದು ಎಮ್ಮೆ ಇದೆ, ಎಮ್ಮೆ ಹಾಲು ಕೊಟ್ಟೈತೆ. ಎಮ್ಮೆ ಹಾಲು ಕೈಸಿಡ್ಬೇಕು. ಇವಾಗ ಸದ್ಯಕ್ಕೆ ಅವ್ರಿಗೆ ರೀಲ್ಸ್ ಮಾಡಿಕೊಟ್ಬಿಟ್ಟು ಇನ್ನೊಂದು ರೀಲ್ಸು ಬಂದು ಈ ಕೆಲಸ ಎಲ್ಲ ಮುಗಿಸ್ಕೊಂಡು, ಅಡುಗೆ ಕೆಲಸ ಮುಗಿಸ್ಕೊಂಡು ಆಮೇಲೆ ಅದು ಕೈ ಹಾಕ್ತೀನಿ. ಸೊ ಇವಾಗ ರೀಲ್ಸ್ ಅವ್ರಿಗೆ ಒಂದು ರೀಲ್ಸ್ ವಿಡಿಯೋ ಮಾಡ್ಕೊಡಕ್ಕೆ ಹೋಗೋಣ ರೀಲ್ಸಿಗೆ. ಆಮೇಲೆ ಸಿಗ್ತೀನಿ, ಬಾಯ್. ಫ್ರೆಂಡ್ಸ್ 11:30 ರೀಲ್ಸ್ ಮಾಡ್ತಿದ್ದೀವಿ ಅಂತ ಪರ್ಕೆ ತತ್ತಾಳೆ ಹೊಡೆಯಕ್ಕೆ. ಇವಾಗ 11:30 ಆಯಿತು, ಇನ್ನೂ ರೀಲ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಗಡ್ಸಾಗಿ ಬಂದಿದ್ದೀನಿ. ಏನು ಹೇಳ್ತೀಯ? ನಮ್ದಿದು ಇಷ್ಟ ನೀವು ರೀಲ್ಸ್ ಮಾಡಕ್ಕೆ. ಪ್ರೀತಿ ಪೊರ್ಕೆ ತರಿಸ್ಕೊಂಡು ಯಾಕೆ ಅಂತ ಗೊತ್ತಾರ, ಅವಳನ್ನ ಕೇಳೋಣ ಬನ್ನಿ. ಪೊರ್ಕೆ ಯಾಕೆ ತರಿಸ್ಕೊಂಡಿದ್ದು ನೀನು? ಪೇಮೆಂಟ್ ಎಲ್ಲ ಕೇಳಂಗಿಲ್ಲ. ಆಮೇಲೆ ಪೇಮೆಂಟ್ ಎಲ್ಲ ಕೇಳಂಗಿಲ್ಲ. ಅವ್ರಿಗೆ ಬರೋ ಸಂಬಳ ನಮಗೆ ಬರುತ್ತೆ. ಗ್ರಾಜುಯೇಷನ್ ಪ್ಲೀಸ್ ಹೇಳಿ, ವೇಕೆನ್ಸಿ ಇದ್ರೆ ಎಕ್ಸ್ಪೀರಿಯನ್ಸ್ ನಮ್ಮಲ್ಲೂ ಕಸ ಗುಡ್ಸಿಲ್ಲ, ಬೇಬಿ ಇದ್ದವ್ರು ಬಂದು ಗುಡ್ಸ್ಕೊಡ್ರಿ ಅಂತ. ಫೈನಲಿ ಇವ್ರ ಶೂಟ್ ಮುಗೀತು. ಏನು ತಗೋಬೋದು ನನಗೆ ಮಂಜುಮಮ್ಮ ಏನು ತಗೊಂಡ್ಬತ್ತು? ಚಿಕ್ಕಿ ಕೇಳೋಣ ನಾನು. ಸೊ ಇವಾಗ ಇವ್ರದ್ದು, ಅಯ್ಯೋ ಗೇಟ್ ಕ್ಲೋಸ್ ಮಾಡಿಲ್ಲ, ಬೈತಾರ ಮೇಲೆ ನಮ್ಮ ಬಿಲ್ಡಿಂಗ್ ಅವರು. ನಾಯಿಗಳು ಬಂದ್ಬಿಡ್ತವೆ ಫ್ರೆಂಡ್ಸ್. ಆಮೇಲೆ ಮೇಲ್ಗಡೆ ಕೊಟ್ಟೋಗ್ಬಿಟ್ಟು ಗಲೀಜೆಲ್ಲ ಮಾಡಿರ್ತವೆ, ಬಟ್ಟೆ ಎಲ್ಲ ಹೋಗೋಕ್ಕಾಗಲ್ಲ. ಆಫ್ಟರ್ ಲಾಂಗ್ ಟೈಮ್ ಕುಣಿತಾರದಕ್ಕೆ ಏನು ಅನ್ನಿಸ್ತೈತವ?
ಏನ್ ಅನ್ನಿಸ್ತೈತವ? ಮೂಕನಾಗಬೇಕು ಇವಳು ವಿಡಿಯೋದಲ್ಲಿ ಗೈಸ್ ನಾನು ಮಧ್ಯಾಹ್ನದಿಂದ ಜ್ವರ ಬಂದು ಮಲಗಿದೆ. ರಕ್ಷಿ ಬಂದು ರೀಲ್ಸ್ ಮಾಡ ಅಂದ ತಕ್ಷಣ ಎದ್ದು ಪಪ್ಪಚ್ಚಿ ಹುಡ್ಗಿಗ್ ಸೋಕ್ ಆಗ್ಬಿಟ್ಟಿತ್ತು ಗಾಯ್ಸ್. ನಾನು ಸೋಕ್ ತೆಗ್ದಾಕಿದೀನಿ ನೋಡಿ ಗೈಸ್. ಬೆಂಗಳೂರು ದೃಷ್ಟಿ ಎಲ್ಲ ತೆಗ್ದಾಕಿದೀನಿ, ನಿಮ್ಸ್ ಹಾಕಿದೀನಿ ನಾನು. ದೃಷ್ಟಿ ಎಲ್ಲ ತೆಗ್ದು ಅದಕ್ಕೆ ಹುಷಾರಾಗಿರೋದು ಇವಳು. ಆ ಮೆಡಿಕಲ್ ಸ್ಟೋರ್ ಅಲ್ಲಿ ಕೊಟ್ಟಿರೋ ಟ್ಯಾಬ್ಲೆಟ್ ಇಂದ ಎಲ್ಲ ಹುಷಾರಾಗಿದ್ದು. ನಾನು ಹಿಂಗೆಲ್ಲ ದೃಷ್ಟಿ ಮಾಡಿದೀನಿ. ಇಡೋಗಮ್ಮ ಇದೇ ಕೊಟ್ಟು ಕಳ್ಸಿರೋದು ಮಂಜು ಮಾಮ. ಚೆನ್ನಾಗಿತ್ತಲ್ವಾ? ಬಟ್ ಬೇರೆ ಕಲರ್ ಆಗಿದ್ರೆ ಚಂದ ಇರ್ತಿತ್ತು. ಏನು ಖರ್ಚಾಗಿ ಕೊಡ್ತಾ ಇದೆಯಾ? ಅದು ಅರ್ಧ ಕೆಜಿ ಇತ್ತು. ತಿಂದು 100 ಗ್ರಾಮ್ ಮಾಡಿದ್ದಾರೆ. ನೀನೇ ಹಾ ಇಟ್ಕೋ ಬೇಡವಾ? ಸ್ವಲ್ಪ ಮುಳ್ಳೆಣ್ಣು ಗೊತ್ತಿದೆ ಬಿಡವ ನಾವು ಗಂಡಂಗುಸಿ ನೋಡಿ ಪ್ರಸಾದನೆ ಕಾಣಿಸ್ತಿದ್ದೀನಾ? ಸೊ ಹಾಯ್ ಫ್ರೆಂಡ್ಸ್, ಇವತ್ತು ಅಡುಗೆ ಮಾಡ್ತಿರೋದು ನಮ್ಮಲ್ಲಿ ನಾನಲ್ಲ, ಎಲ್ಲನೂ ಪ್ರಿಪೇರ್ ಮಾಡಿದ್ದೀನಿ. ಆದರೆ ಮಾಡ್ತಿರೋದು ನನ್ನ ಫ್ರೆಂಡ್ ಪಿಂಕು. ಯಾವಾಗಲೂ ನಾನೇ ಅಡುಗೆ ಮಾಡಿ ಸಾಕಾಗಿರ್ತೀನಲ್ವಾ, ಅದಕ್ಕೆ ಮಾಡ್ಕೊಡ್ತಾಳೆ ಅಂತ ಅನ್ಕೋತೀರ. ಹಾಗೇನಿಲ್ಲ ಫ್ರೆಂಡ್ಸ್, 23 ವರ್ಷದ್ದು ಹುಡುಗಿ. ನೆಕ್ಸ್ಟ್ ಇಯರ್ ಮದುವೆ ಮಾಡ್ತಿದ್ದೀವಿ. ಒಂದು ಅಡುಗೆ ಮಾಡೋಕ್ಕೆ ಬರಲ್ಲ ಫ್ರೆಂಡ್ಸ್, ಒಂದೇ ಒಂದು ಅಡುಗೆ ಮಾಡೋಕ್ಕೆ ಬರಲ್ಲ. ಅದಕ್ಕೆ ವಾಗ್ತಾನ ಕಲಿಸ್ಕೊಡ್ತಿದ್ದೀನಿ ನಾನು. ಸೊ ಏನು ಮಾಡ್ತಾ ಇದ್ದಾಳೆ ಅಂದರೆ ಇನ್ನೊಂದು ಸ್ವಲ್ಪ ಎಗ್ ರೈಸ್ ಮಾಡ್ತಾವಳೆ. ನಾನೇ ಸ್ಪೆಷಲಾಗಿ ಎಗ್ ರೈಸ್ ಮಾಡ್ತಿಲ್ಲ, ಸಿಂಪಲಾಗಿ ನಾನು ಮಾಡ್ತಿರೋದು. ಇವಳು ಒಂಚೂರು ಕೈ ಆಡಿಸ್ಕೊಡ್ತಾವಳೆ ನಂಗೆ ಅಷ್ಟೆ. ಫಸ್ಟು ಎಣ್ಣೆ ಬಿಟ್ಕೊಳ್ಳಿ, ಅದಾದ್ಮೇಲೆ ಸೋಂಪು ಹಾಕೊಳ್ಳಿ. ಆಕೆ ನೋಡಿ ಫ್ರೆಂಡ್ಸ್ ಹೆಂಗೆ ಎದ್ರುಕೊತಾವಳೆ. ಏಯ್ ಇಲ್ಲಿವರೆಗೂ ಆಡ್ಸಿದ್ಲು ಮಾತಾಡಿ ಎಲ್ಲ ಕಡಿಮೆ ಮಾಡೋದು. ಏನು ಬೇಡ, ಈರುಳ್ಳಿ ಹಾಕೋದು ಜಾಸ್ತಿ ಎಣ್ಣೆ ಇದೆ. ಸೋಂಪು ಹಾಕಿ ಅದು ಆದಮೇಲೆ ಅದಕ್ಕೆ ಮೆಣಸಿನ್ಕಾಯಿ ಹಾಕಿ ಅದಾದಮೇಲೆ ಈರುಳ್ಳಿನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅವಳು ಫ್ರೈ ಮಾಡ್ಕೊಂಡಾದ್ಮೇಲೆ ಸಿಗ್ತೀನಿ. ಯಾರಾದ್ರೂ ಈಗ ಫಸ್ಟ್ ರೊಟ್ಟಿ ತವೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಯಾರಾದರೂ ಇದಕ್ಕೆ ಪ್ಲೇಟ್ನ ರೊಟ್ಟಿ ತವೆ ಯೂಸ್ ಮಾಡ್ತಾರ, ಅದಕ್ಕೆ ರೊಟ್ಟಿ ತವೆ ಯೂಸ್ ಮಾಡ್ತಿದ್ದಾಳೆ ಗೈಸ್. ಇವಳು ಈ ಥರ ಮದುವೆ ಆಗಿ ಬಡವ್ರ ಪಕ್ಷದವರು ಏನು ಮಾಡಲಿ, ಊರಿಂದ ಊರಿಗೆ ಅಲೆಮಾರಿ ಜೀವನ ನಡೆಸ್ಕೊಂಡು ಬಂದಿರ್ತೀವಿ. ಎಲ್ಲದಕ್ಕೂ ಪರ್ಫೆಕ್ಟಾಗಿ ತಗೊಳಕಾಯ್ತದ, ಹಂಗೆ ಹೆಂಗೋ ಇರೋವರೆಗೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿರ್ತೀವಿ. ನಿಮ್ಮಂಗೆ ಸಾವುಕಾರ ಮಂದಿ ಅಲ್ಲ ಕಣವ. ಏನು ಗೊತ್ತಾ ಫ್ರೆಂಡ್, ಇವಳು ಊರಿಂದ ಬೆಂಗಳೂರಿಗೆ ಬಂದಿರೋದು ಏನೋ ಇಂಟರ್ವ್ಯೂಗೆ ಅಂತ 7,000 ರೂಪಾಯಿ ಐಟಮ್ ತೊಗೊಂಡಾಯ್ತಾವಳೆ. ಇಲ್ಲಿಂದ ಊರಿಗೆ ಮಂಡ್ಯದ ಪಕ್ಕನ 3, ಇಲ್ಲಿಂದ ಊರಿಗೆ 7,000 ರೂಪಾಯಿ ಐಟಮ್ ತೊಗೊಂಡಾಯ್ತಾವಳೆ. ತಗೊಂಡೆ ಅಂತ ಬೇಕು ಅಂದರೆ ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಯಾರು ಮಾಡಕ್ಕೆ ಹೋಗ್ಬಿಡಿ, ನಾನು ವಿಡಿಯೋ ಮಾಡೋದು ಬಿಕಾಸ್ ಅವಳು ಹೊಟ್ಟೋಯ್ತಾಳೆ ತಗೊಂಡು. ಪೇಷಂಟ್ ಬೇರೆ, ಏನಪ್ಪ ಈ ಹುಡುಗಿ. ನೀವೆಲ್ಲ ಹೆಂಗ್ ಸಿಗ್ತೀವಿ ಗೈಸ್. ನಾನು ಯಾಕೆ ಅಷ್ಟು ಎದುರುತ್ತೀನಿ ಅಂದರೆ, ಮೊನ್ನೆ ರಸಮ್ ಟ್ರೈ ಮಾಡೋಕ್ಕೆ ಹೋಗಿ ನನ್ನ ಕೈ ನೋಡಿ ಗೈಸ್, ಅದಕ್ಕೆ ಸ್ವಲ್ಪ ಭಯ. ಅವಾಗ ಆ ಥರ ಏಟ್ ಬಿಂದ್ರೇನೆ ಕಣೆ ಒಗ್ತಾನ ಕಲಿಯೋದು ನಾವು ಅಡುಗೆ ಎಲ್ಲನೂ. ಅವಾಗ ಹಂಗೆ ಎಣ್ಣೆಲ್ಲ ಸುರ್ಕೋತಾ ಇರು, ಬೆಂಕಿ ಸುಟ್ಕೋತಾ ಇರು, ಬೇಗ ಅಡುಗೆ ಕಲಿತೀಯ. ಆಂಟಿ ಈ ವಿಡಿಯೋ ನೋಡಿ ನಿಮ್ಮ ಮಗಳಿಗೆ ನಾನು ಎಗ್ ರೈಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. ನಿಮ್ಮ ಮಮ್ಮಿಗೆ ಹಾಕ್ಕೊಡು ಈ ವಿಡಿಯೋನ. ಖುಷಿ ಪಡ್ಬಿಡ್ಬೇಕು, ನಮ್ಮನೆ ಅಂತ ನಮ್ಮ ಹುಡುಗಿ ಅಡುಗೆ ಮಾಡಲಿಲ್ಲ, ಹೆಂಗೋ ಅವನು ಕಲಿಸ್ಕೊಳ್ಳೋಣ. ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ನೀಟಾಗಿ ಟೊಮೊಟೊನ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಾಕು, ಇನ್ನು ಸ್ವಲ್ಪ ಹಾಕು, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಉಟ್ಕೋಬೇಕು. ವಿಡಿಯೋ ಮಾಡ್ಕೊ ಸಾಕು. ಸೊ ಇಲ್ಲಿ ಗರಂ ಮಸಾಲ ಮತ್ತು ಧನಿಯಾ ಪುಡಿ, ಸ್ವಲ್ಪ ಖಾರದ ಪುಡಿ, ಮತ್ತು ಇಲ್ಲಿ ಸೈಡಲ್ಲಿ ಚಾಟ್ ಮಸಾಲ ಐತೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ಎಗ್ ರೈಸ್ಗೆ ಚಾಟ್ ಮಸಾಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೆಂಡ್ಸ್, ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಕೇಳಿಸ್ಕೊಳ್ಳಿ ಹೇಳ್ತಾಳೆ, ಜಾಸ್ತಿ ಎಲ್ಲ ಹಾಕಕ್ಕೆ ಹೋಗ್ಬೇಡಿ. ಮಧ್ಯದಲ್ಲಿ ಆ ಥರ ಮಾಡಿಕೊಂಡು ಮಧ್ಯಕ್ಕೆ ನೀವು ಮೊಟ್ಟೆ ಹಾಕ್ಬಿಡು ಒಂದೇ ಸಲ. ಈ ಥರ ಮೊಟ್ಟೆ ಹಾಕಿದ್ಮೇಲೆ ಸಡನ್ನಾಗಿ ಅದನ್ನು ತಿರುಗ್ಸಕ್ಕೆ ಹೋಗ್ಬೇಡಿ, ಅದು ಆಗ್ಬಿಡುತ್ತೆ, ಏನೇನೋ ಆಗ್ಬಿಡುತ್ತೆ. ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಬೇಯಿಸ್ಬಿಟ್ಟು ಅದು ನೀಟಾಗಿ ಸ್ವಲ್ಪ ಬೆಂದಮೇಲೆ ಅದನ್ನು ಮರ್ಚಾಕಿ ಆಮೇಲೆ ಫ್ರೈ ಮಾಡಿದ್ರೆ ಅದು ನೀಟಾಗಿ ಉದ್ದುದ್ರಾಗಿ ಬರುತ್ತೆ. ಸೊ ಫೈನಲ್ ಇದು ನೀಟಾಗಿ ಕಲಿಸ್ಬಿಟ್ಟು ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಮುಗಿಸಿದ್ರೆ ಎಗ್ ರೈಸ್ ವಿತ್ ಪಿಂಕಿ ರೆಡಿ.
ಕಲ್ತ್ಬಿಟ್ಟೆ ತಾನೆ ಎಗ್ ರೈಸ್ ಬಿಡೋದು ಹೆಂಗೆ ಅಂತ. ಫೈನಲಿ ಎಗ್ ರೈಸ್ ಕಲ್ತಿದ್ದೀನಿ. ಊರಿಗೆ ಹೋದ್ಮೇಲೆ ಮಮ್ಮಿಗೆ ಮಾಡ್ಕೊಡೋದೆ. ಟೇಸ್ಟ್ ನೋಡಕ್ ನೀನು ಆಂಟಿ ನೀವು ನಿಮ್ಮ ಮಗ್ಳಿಗೆ ನಾವು ಎಗ್ ರೈಸ್ ಮಾಡ್ಕೊಂಡು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಥ್ಯಾಂಕ್ಸ್ ಎಲ್ಲ ಹೇಳಕ್ ಹೋಗ್ಬಿಡಿ. ಮನ್ಸಲ್ಲೇ ಇಡ್ತಾರೆ. ಮತ್ತು ಪಿಂಕಿ ಅಡುಗೆ ಮಾಡ್ತಾವಳೆ, ಏನು ಅನ್ನಿಸ್ತೈತೆ? ನೀವು ಟಿ ವಿ ಹುಚ್ಚು. ನಾನಿದ್ರೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಫೋನ್ ಮಾಡ್ತೈತಿ ಹುಡುಗಿ. ಹಿಂಗ ನೀನು ಅಡುಗೆ ಕಲಿಯೋದು? ಹಾಂ, ಎಲ್ಲಿಗೆ ಸ್ಟಾಪ್ ಮಾಡಿದೆ ಗೊತ್ತಾಯಿತು? ಪುಟ್ಟಿ ಎಲ್ಲಿಗೆ ಸ್ಟಾಪ್ ಮಾಡಿದೆ ಗೊತ್ತಾಯ್ತಾ? ಎಗ್ ರೈಸ್ ಮಾಡಿದೆ ಗಾಯ್ಸ್. ಓ ದಬಾಕ್ಬಿಟ್ಲು. ನಾನೆಲ್ಲ ಕತ್ತರಿಸಿಟ್ಟಿದ್ದೆ, ಬಂದ್ಬಿಟ್ಟು ಕೈ ಆಡಿಸ್ಬಿಟ್ಲು. ಏನ್ ಮಾಡ್ಲಿ ಗಾಯ್ಸ್? ಯಾಕೆ ಏನೇ ಅಕ್ಕ ತಂಗಿ ಜಗಳ ಆಡ್ತವ್ರೆ. ಆ ಪ್ಯಾಂಟ್ ಹಾಕತ್ತಿದ್ಯಾ? ಇದು ನೀನು ಹಾಕತ್ತಿದ್ದ ದಿನ ಆಯ್ತು ಹೇಳು. ಈಗ ಅದು ಲಾಗ್ ಆಗ್ಬೇಕಾ ಗಾಯ್ಸ್? ಅಲ್ಲ ಯಾಕ ತಂಗ ದಿನ ಜಗಳ ಇರ್ತ ನೋಡ್ರಿ. ನಂದೇ ಕಕ್ಕಂಡೆ ನಿಂದೆ ಕಕ್ಕಂಡೆ ಅಂತ. ಯಾಕೆ ಹಾಕಬೇಕು? ಸುಮ್ಮನಿದ್ರೆ ಯಾವ ಜಗಳನೂ ಇರಲ್ಲ. ಈಗ ವಿಡಿಯೋ ಮುಂದೆ ಮರ್ಯಾದೆ ಹೋಗುತ್ತೆ. ನಿಂದೆ ಏನ್ ಜಾಸ್ತಿ ಮಾಡಬೇಕು? ನನ್ನ ಫ್ರೆಂಡು ವೈಫೈ ಬಂದ್ಬಿಟ್ಟೈತೆ, ಅದಕ್ಕೆ ಅಣ್ಣ ಮೊನ್ನೆಯಿಂದ ಬಿಟ್ಟಿಲ್ಲ. ಯಾವುದಿದು ಶಿವ ಮತ್ತು ಮೋಟ್ಲು ಪಟ್ಲು, ಇನ್ನೊಂದು ಯಾವುದು ಸ್ಪೈಡರ್ ಮ್ಯಾನು ಅಲ್ವೇನೋ. ಇದು ಎಷ್ಟು ದಿನ ನೋಡ್ಕೋತೀಯಾ? ನಾಳೆ ಬಂದಿನ, ನಾಳೆ ಬಂದಿನ 6 ದಿನ ಅಂದ್ಬಿಟ್ಟು 5 ಬ್ರೆಡ್ ತೋರಿಸ್ತಿದ್ಯಲ್ಲ ಋತು. ಇದು 5 ದಿನ, ಇದು 5 ದಿನ. ಈಗ ಏನು ಬೇಕು ನಿನಗೆ? ಅಕ್ಕ ಡಿಮಾರ್ಟಲ್ಲಿ ತಂದಿರೋ ಐಟಮ್ ಎಲ್ಲ ಒಂದು ಚೀಲ ತುಂಬ್ಕೊತಾಳೆ, ಊರು ತೊಗೊಳಕ್ಕಾಗಲ್ಲ ಅಂತ. ಚೀಲಕ್ಕೆ ಚೀಲನ ತುಂಬಿರೋದು ಆಗಲ್ಲ ನೋಡ್ರಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇಷ್ಟ ಆದ್ರೆ ಮಾತ್ರ. ಗುಡ್ ನೈಟ್. ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಸೇ ಬಾಯ್. ಬಾಯ್. ಗುಡ್ ನೈಟ್.